ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತು ಆಡು ಅಂತ ಗೊತ್ತಾಯ್ತಾ? ಒಳ್ಳೆ ಮಾತಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ನಮಗೆ ಇವತ್ತು ಸಂಕ್ರಾಂತಿ ಅಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಪುಣ್ಯಕಾಲ ಇವತ್ತು ಗೊತ್ತಾಯ್ತಾ? ಸೂರ್ಯ ನಮಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಎಲ್ಲ ಜೀವರಾಶಿಗಳಿಗೂ ಏನು ಮಾಡ್ತಾನೆ? ಬೆಳಕನ್ನು ಮತ್ತು ಶಾಖವನ್ನು ನೀಡುತ್ತಾನೆ. ಯಾವ ದುಡ್ಡು ಇಲ್ಲ, ಕಾಸು ಇಲ್ಲ. ಗೊತ್ತಾಯ್ತಾ? ಭಾನು ಅಂದರೆ ಸೂರ್ಯ. ನಮಸ್ಕಾರ ಪ್ರಿಯ. ಯಾರು ಮನೆಯ ಹೊರಗಡೆ ಬಿಸಿಲಿನಲ್ಲಿ ನಿಂತು ಎಷ್ಟು ಸಾಧ್ಯವೋ ಅಷ್ಟು ಸೂರ್ಯ ನಮಸ್ಕಾರ ಮಾಡಿದ್ರೆ ಅವರಿಗೆ ಡಿ ವಿಟಮಿನ್ ದೊರೆಯುತ್ತೆ. ಸೂರ್ಯನಿಂದ ನಮಗೆ ವಿಟಮಿನ್ ಡಿ ಇದು ಚರ್ಮ ರೋಗವನ್ನು ಸಹಾಯ ಮಾಡುತ್ತೆ. ಡಿ ವಿಟಮಿನ್ ಚರ್ಮ ರೋಗಕ್ಕೆ ಸಹಾಯ ಮಾಡುತ್ತೆ. ಗೊತ್ತಾಯ್ತಾ? ಭಾನುವಿನಿಂದ ದೇಹಕ್ಕೆ ಚೈತನ್ಯ ದೊರೆಯುತ್ತದೆ ಎಂದು ಆಲೋಚಿಸಿ ನಮಸ್ಕಾರ ವಿಧಿಯನ್ನು ಮಾಡಿದ್ದೀವಿ ನಾವು. ಗೊತ್ತಾಯ್ತಾ? ಅರ್ಕನು ಮಾನವ ಮಾಡುವ ಪಾಪ ಪುಣ್ಯಗಳಿಗೆ ಅವನು ಜೀವಿತವಾಗಲೇ ತಕ್ಕ ಫಲ ನೀಡುವ ಒಬ್ಬ ಮಗ ಶನಿ ಮತ್ತು ಮಾನವ ಸತ್ತ ನಂತರ ಅವನು ಬದುಕಿದ್ದಾಗ ಮಾಡಿದ ಪಾಪಕರ್ಮಗಳಿಗೆ ತಕ್ಕ ಹಾಗೆ ಫಲ ನೀಡುವ ಮತ್ತೊಬ್ಬ ಮಗ ಯಮ ನನ್ನು ಮನುಷ್ಯನ ಜೀವನದ ಜವಾಬ್ದಾರಿ ಹೊರಲು ನಿಯೋಜಿಸಿದ್ದಾನೆ. ಹೀಗೆ ಹಲವಾರು ವಿಧಾನಗಳಿಂದ ನಮ್ಮ ಆರೋಗ್ಯ ಕಾಯುವ ಪರೋಪಕಾರಿಯಾದ ದಿವಾಕರ ಅಂದರೆ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಮಯವೇ ಮಕರ ಸಂಕ್ರಮಣ. ಇದರ ಜೊತೆ ಇಂದಿನಿಂದ ಖಗನು ಭೂಮಧ್ಯ ರೇಖೆಗೆ ಉತ್ತರಾಭಿಮುಖವಾಗಿ ಆರಂಭಿಸುವುದರಿಂದ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತೀವಿ. ಇದನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಕಡೆ ಆಚರಣೆ ಮಾಡ್ತೀವಿ. ಸೌರಮಾನ ರೀತಿಯಲ್ಲಿ ಆದಿತ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿಯಂತೆ ಮೇಷದಿಂದ ಆರಂಭಿಸಿ ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ, ಕುಂಭರಾಶಿಗಳಲ್ಲಿ ಸಂಚರಿಸುತ್ತಾನೆ. ಸೌರಮಾನ ಯುಗಾದಿಯಿಂದ ಮೇಷರಾಶಿಗೆ ಪ್ರವೇಶಿಸುವ ಭಾಸ್ಕರನು 4 ತಿಂಗಳ ನಂತರ ಕಟಕ ರಾಶಿಗೆ ಪಾದಾರ್ಪಣೆ ಮಾಡುತ್ತಾನೆ. ಈ ದಿನ ನಂತರ ಭಾನು ದಕ್ಷಿಣ ಪಥದತ್ತ ಸಾಗಲು ಆರಂಭಿಸುತ್ತಾನೆ. ಇದನ್ನು ಕಟಕ ಸಂಕ್ರಮಣ ದಕ್ಷಿಣಾಯನ ಪುಣ್ಯಕಾಲವೆಂದು ಕರೆಯಲಾಗುತ್ತದೆ. ಇದೇ ಸವಿತೃ 6 ತಿಂಗಳ ನಂತರ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಜೊತೆ ಅಂದಿನಿಂದ ಉತ್ತರ ಪಥದತ್ತ ಸಾಗುತ್ತಾನೆ. ಇದನ್ನು ಮಕರ ಸಂಕ್ರಮಣ ಉತ್ತರಾಯಣ ಪುಣ್ಯಕಾಲವೆಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಕಟಕ ಸಂಕ್ರಮಣವನ್ನು ವೈದಿಕರು ಮಾತ್ರ ಆಚರಿಸಿದರೆ ಮಕರ ಸಂಕ್ರಮಣವನ್ನು ಎಲ್ಲ ಜನತೆ ಆಚರಿಸುವುದೇ ವೈಶಿಷ್ಟ್ಯ. ಕಟಕ ಸಂಕ್ರಮಣ ಆಷಾಢ ಮಾಸದಲ್ಲಿ ನಡೆಯಲಿದ್ದು ಮಕರ ಸಂಕ್ರಮಣ ಮಾತ್ರ ಜನವರಿ 14 ಅಥವಾ 15ರಂದು ನಡೆಯುತ್ತದೆ. ಸೂರ್ಯನು ಈ ಸರಿ 14ನೇ ತಾರೀಕು ಬಂದಿದೆ. ಸೂರ್ಯನು ಮಕರ ರಾಶಿ ಪ್ರವೇಶಿಸಿದ ನಂತರ 30 ಗಳಿಗೆ ಪರ್ವ ಪುಣ್ಯ ಕಾಲ. ಈ ದಿನ ನಡೆಸುವ ಷಟ್ಟಿಲ್ ಕರ್ಮ ಧಾರ್ಮಿಕವಾಗಿ ಪುಣ್ಯ ಸಂಚಯ ಎನಿಸಿದರೆ ವೈಜ್ಞಾನಿಕವಾಗಿ ಆರೋಗ್ಯ ವೃದ್ಧಿಯೂ ಆಗತ್ತೆ. ಈ ವರ್ಷ ಜನವರಿ 14ರಂದು ಮಂಗಳವಾರ ಮಧ್ಯಾಹ್ನ ಸಿದ್ಧಾಂತ ರೀತ್ಯ 2:43 ಗಂಟೆಗೆ ಸೂರ್ಯನು ಪುಷ್ಯ ನಕ್ಷತ್ರದಲ್ಲಿ ಮಕರ ರಾಶಿ ಪ್ರವೇಶಿಸಲಿದ್ದು ಈ ದಿನ ಸಂಜೆ ಸೂರ್ಯಾಸ್ತದವರೆಗೆ ಮಕರ ಸಂಕ್ರಮಣ ಪರ್ವ ಪುಣ್ಯಕಾಲವಿರುತ್ತದೆ. ಹಾಗಾಗಿ ಈ ದಿನ ಷಟ್ಟಿಲ ಕರ್ಮವನ್ನು ಆಚರಿಸಬೇಕು. ಅಂದರೆ ಎಲ್ಲಿಂದ ಹಾಗೂ ಅದರ ಉತ್ಪನ್ನಗಳಿಂದ 6 ಕ್ರಿಯೆ ನಡೆಸಬೇಕು. ತಿಲಾಸ್ನಾನ, ತಿಲದೀಪ, ತಿಲಹೋಮ, ತಿಲತರ್ಪಣ, ತಿಲದ ಭಕ್ಷಣ ಹಾಗೂ ತಿಲದಾನಗಳೇ ಷಟ್ಫಲ ಕರ್ಮಗಳು. ಸಂಕ್ರಾಂತಿ ದಿನ ಕಪ್ಪು ಎಳ್ಳನ್ನು ಅರೆದು ಪುರುಷರು ತಲೆ ಹಾಗೂ ದೇಹದ ಎಲ್ಲ ಅಂಗಗಳಿಗೂ ಲೇಪಿಸಿಕೊಂಡು ನಂತರ ಸ್ನಾನ ಮಾಡಬೇಕು. ಆದರೆ ಈ ಪರ್ವಕಾಲದಲ್ಲಿ ಸ್ತ್ರೀಯರು ಎಳ್ಳನ್ನು ತಲೆಗೆ ಹಚ್ಚಿದ ಉಳಿದ ಅಂಗಗಳಿಗೆ ಹಚ್ಚಿ ಸ್ನಾನ ಮಾಡಬೇಕು. ಮಂಗಳಾರತಿ ಬತ್ತಿಯನ್ನು ಎಳ್ಳೆಣ್ಣೆಯಲ್ಲಿ ನೆನೆಸಿ ದೇವರಿಗೆ ಆರತಿ ಮಾಡುವುದು, ಎಳ್ಳೆಣ್ಣೆಯ ದೀಪ ಹಚ್ಚುವುದು ಶ್ರೇಯಸ್ಕರ. ಅರ್ಹರು ಎಳ್ಳಿನಿಂದ ಹೋಮ ಮಾಡುವುದು, ತಂದೆ ಇಲ್ಲದವರು ಗತಿಸಿದ ಪಿತೃಗಳಿಗೆ ಎಳ್ಳು ನೀರು ಬೆಲ್ಲವನ್ನು ಸೇರಿಸಿ ಹಿರಿಯರಿಗೆ ಕೊಟ್ಟ ನಂತರ ಹಾಗೂ ತಿನ್ನಬೇಕು. ಅರ್ಹರಿಗೆ ಎಳ್ಳು ದಾನ ನೀಡಬಹುದು. ಇವೇ ಸಂಕ್ರಮಣದ ಷಟ್ಫಲ ಕರ್ಮದ ವಿಶೇಷ. ಎಳ್ಳಿನೊಂದಿಗೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಬೇಕು. ಸಂಕ್ರಮಣದ ವೇಳೆ ನದಿ ಸ್ನಾನ ಶ್ರೇಷ್ಠ. ಅವಕಾಶ ಹಾಗೂ ಅನುಕೂಲ ವಂಚಿತರು ಮನೆ ಬಳಿಯ ಬಾವಿ ಅಥವಾ ಮನೆಯಲ್ಲಿ ನೀರು ತುಂಬಿದ ಹಂಡೆಯಲ್ಲಿ ಗಂಗಾ ನದಿ ಆದಿಯಾಗಿ ಎಲ್ಲ ನದಿಗಳ ತೀರ್ಥಾಭಿಮಾನ ದೇವತೆಗಳನ್ನು ಸ್ಮರಿಸಿ ಸ್ನಾನ ಮಾಡಬೇಕು. ಎಳ್ಳು ತಿನ್ನಲು ವೈಜ್ಞಾನಿಕ ಕಾರಣ. ಧನುರ್ಮಾಸದಲ್ಲಿ ದೇಹಕ್ಕೆ ಚಳಿ ಮತ್ತಿತರ ಕಾರಣಗಳಿಂದ ಮಲಬದ್ಧತೆಯಂತಹ ತೊಂದರೆ ಉಂಟಾಗುತ್ತದೆ. ಗೊತ್ತಾಯ್ತಾ? ಅದು ಆರೋಗ್ಯಕ್ಕೂ ದೃಷ್ಟಿ ಉಂಟು. ಜೊತೆಗೆ ಚಳಿ ನಿಯಂತ್ರಿಸಲು ಪರದಾಡುವಾಗ ಶರೀರದಲ್ಲಿನ ಉಷ್ಣಾಂಶವು ಹೆಚ್ಚಿಕೊಡುತ್ತೆ. ಯಾವುದು? ಎಳ್ಳು ಬೆಲ್ಲ.
ವ್ಯಯವಾಗುತ್ತೆ. ಇದರಿಂದ ಚರ್ಮ ಸುಕ್ಕುಗಟ್ಟುತ್ತದೆ. ಜತೆ ಬಿರಿ ಎಲ್ಲ ಆರಂಭಿಸುತ್ತದೆ. ಜೊತೆಗೆ ಉತ್ತರಾಯಣದ ನಂತರ ಬಿಸಿಲಿನ ತಾಪ ಹೆಚ್ಚುತ್ತದೆ. ಹೇಮಂತ ಋತುವಿನ ನಂತರ ಬರುವ ಶಿಶಿರ ಋತು, ಮರ ಗಿಡ ಎಲೆ ಉದುರುವ ಕಾಲ, ಇಲ್ಲಿಂದ ಕೊರೆ ಗೊಡ್ಡು ಕೊಲೆ ಬೀಳುವುದರಿಂದ ಚರ್ಮದ ಬಿರಿತ ಸಮಸ್ಯೆ ಎದುರಾಗುತ್ತದೆ. ಬಿಸಿಲಿನ ತಾಪ ತಡೆದ ಚರ್ಮಬಾಧೆ ನಿವಾರಿಸಿಕೊಳ್ಳಲು ದೇಹದಲ್ಲಿ ಕೊಬ್ಬಿನ ಅಂಶ ಅಗತ್ಯ. ವೈದ್ಯಶಾಸ್ತ್ರ ಮತ್ತು ಆಹಾರಶಾಸ್ತ್ರ ಪ್ರಕಾರ ಶರೀರದ ಹಲವಾರು ಅಂಗಗಳು ಪೋಷಣೆಗೆ ಬೇಕಾದ ಎ ಮತ್ತು ಬಿ ವಿಟಮಿನ್ ತೈಲಧಾನ್ಯವಾದ ಎಳ್ಳಿನಿಂದ ಹೇರಳವಾಗಿ, ಹಾಗಾಗಿ ಮುಂಜಾಗ್ರತವಾಗಿ ದೇಹದಲ್ಲಿ ಕೊಬ್ಬು ಸಂಗ್ರಹಿಸಲು ಎಳ್ಳನ್ನು ಉಪಯೋಗಿಸಲಾಗುತ್ತದೆ. ನಾವು ಇಂದ್ಲೋರು ಸುಮ್ಮನೆ ಮಾಡಿಲ್ಲ, ಗೊತ್ತಾಯ್ತಾ? ಯಾವಾಗ ಏನೇನು ಮಾಡಬೇಕೋ ಅದನ್ನು ಮಾಡಿದ್ದಾರೆ. ದೇಹಕ್ಕೆ ಆರೋಗ್ಯ ಕಾಪಾಡಿಕೊಳ್ಳಲು ಇದನ್ನು ವಿಟಮಿನ್ ಸಿಗ ಆಹಾರವನ್ನೇ ದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಎಳ್ಳು ಪಿತ್ತಾಕಾರವಾಗಿದ್ದು ಬರೀ ಎಳ್ಳು ತಿಂದರೆ ಪಿತ್ತ ಹೆಚ್ಚಾಗುತ್ತದೆ. ಇದರ ಜೊತೆ ಪಿತ್ತಾಹಾರವಾದ ಬೆಲ್ಲವನ್ನೂ ಸೇರಿಸಿ ತಿಂದರೆ ಪಿತ್ತ ನಿವಾರಣೆಯ ಜೊತೆ ಕೊಬ್ಬಿನ ಅಂಶ ಸರಿದೂಗಿಸುತ್ತದೆ. ಎಳ್ಳು ತಿಂದು ಎಳ್ಳಿನಂತೆ ಅರಳು, ಉರಿದಂತೆ ಮಾತಾಡಿ, ಬೆಲ್ಲ ತಿಂದು ಬೆಲ್ಲದಂತೆ ಮಧುರವಾಗಿ ಮಾತಾಡಿ. ಎಳ್ಳು ಬೆಲ್ಲದ ಸಮ್ಮಿಶ್ರಣವಾದಂತೆ ನಮ್ಮ ಬಾಂಧವ್ಯ ಎಲ್ಲ ಕಡೆ ಇರಲಿ. ಗೊತ್ತಾಯ್ತಾ? ಎಲ್ಲರಿಗೂ ಒಳ್ಳೆಯದಾಗಲಿ ತಿಳಿಸ್ತೀನಿ. ನಾವು ಇವತ್ತು ಸಂಕ್ರಾಂತಿ ಬಗ್ಗೆ ನಾವು ತಿಳ್ಕೊಂಡ್ವು. ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಕುರು. ಓಂ ಮಿತ್ರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಖಗಾಯ ನಮಃ, ಓಂ ಪೂಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚೀನಾಯ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ. ದಕ್ಷಿಣಾಯನ ಪುಣ್ಯಕಾಲ ಕಳೆದು ಉತ್ತರಾಯಣ ಪುಣ್ಯಕಾಲ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲರಿಗೂ ಕೊಡಲಿ. ಇವತ್ತು ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರಗಳು. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.